ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಬಸವರಾಜು. ನೀವು ಇವಾಗ ಪ್ರಿವ್ಯೂ ನೋಡ್ತಾ ಇದ್ದೀರಾ ಯಾವ ರೀತಿ ವಿಡಿಯೋ ಬಂದಿದೆ ಅಂತ. ಸೊ ಈ ರೀತಿ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ನಾನು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಇನ್ಶಾರ್ಟ್ ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ವೀಡಿಯೋನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ನೀವು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೈಟ್ ಕ್ಲಿಕ್ನ ಕೊಡಿ. ರೈಟ್ ಕ್ಲಿಕ್ನ ಕೊಟ್ಟಾದ್ಮೇಲೆ ನೀವು ಕ್ಯಾನ್ವಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೆಕ್ಸ್ಟು ಇದನ್ನ ಝೂಮ್ ಇನ್ ಮಾಡಿಬಿಟ್ಟು 9:16 ರೇಷಿಯೋಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಓಕೆ ಕೊಡಿ. ಸೊ ಇವಾಗ ನೀವು ಫೋಟೋ ತುಂಬ ಇದಾಗಿದೆ, ಸೊ ಮುಖ ಕಾಣ್ತಿಲ್ಲ, ಆ ರೀತಿ ಆಗಿದೆ. ಸೊ ಅದನ್ನು ನೀವು ಒಂದು ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಈಗ ಒಂದು ಮ್ಯೂಸಿಕ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನೀವು ಮ್ಯೂಸಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೈ ಮ್ಯೂಸಿಕ್ ಅನ್ನೋ ಆಪ್ಷನ್ ಮೇಲೆ ನಿಮಗೆ ಯಾವ ಸಾಂಗ್ ಬೇಕು ನೀವು ಆ ಸಾಂಗ್ನ ನೀವು ಹಾಕೋಬೋದು. ನಾನು ಇಲ್ಲಿ ಈ ಸಾಂಗ್ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಿಮಗೆ ಸಾಂಗ್ ಇಷ್ಟಿದೆ, ಬಟ್ ವಿಡಿಯೋ ಲೆಂತು, ಇಮೇಜ್ ಲೆಂತು ನಿಮಗೆ ಜಾಸ್ತಿ ಇದೆ. ಸೊ ಅದಕ್ಕೆ ಸೆಟ್ ಆಗಂಗೆ ನೀವು ಇಮೇಜ್ನ ಹಾಕೋತಾ ಹೋಗಿ. ಸೊ ನಾನೆಲ್ಲ 3 ಸೆಕೆಂಡ್ಸ್ ಮಾಡ್ತಾಯಿದ್ದೀನಿ. ನಂದು ಒಂದು 15 ಸೆಕೆಂಡ್ಸ್ ಇದೆ, ಹಂಗಾಗಿ ಸ್ವಲ್ಪ ಕಮ್ಮಿ ಇದೆ ಆಡಿಯೋ. ಸೊ ಆ ಕಾರಣದಿಂದ ನಾನು 3 ಸೆಕೆಂಡ್ಸ್ ಇಡ್ತಾ ಹೋಗ್ತೀನಿ. ಇಮೇಜ್ನ ಕರೆಕ್ಟಾಗಿ ಆಡಿಯೋಗೆ ತಕ್ಕನಕ್ಕೆ ನೀವು ಅರೇಂಜ್ ಮಾಡ್ಕೊಂಡಾದ್ಮೇಲೆ ನೀವು ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಸೆಕೆಂಡ್ ಆಪ್ಷನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ಸಾಂಗ್ನ. ಸೊ ಇದಾದಮೇಲೆ ನೀವು ಕಲರ್ ಇಲ್ಲಿ ಬೇಕು ಅಂದರೆ ಕಲರ್ ಚೇಂಜ್ ಮಾಡ್ಕೋಬೋದು, ಅಥವಾ ಬೇಡ ಅಂದರೆ ಹಂಗೆ ಬಿಡ್ಬೋದು. ಸೊ ನಾನಿಲ್ಲಿ ಒಂದು ಫಾಂಟ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಫಾಂಟು ನನಗೆ ಚೆನ್ನಾಗಿ ಅನಿಸಿದೆ. ಸೊ ನಾನು ಈ ಫಾಂಟ್ನ ಹಾಕ್ಕೊತಾ ಇದ್ದೀನಿ. ಈ ಫಾಂಟ್ನ ಹಾಕ್ಕೊಂಡಾದ್ಮೇಲೆ ಟ್ರಾನ್ಸಿಷನ್ನು ನಾನು ಈ ಟ್ರಾನ್ಸಿಷನ್ ಹಾಕ್ಕೊಂಡು ಫುಲ್ ಲೆಂತ್ನ ಹಾಕ್ಕೊತಾ ಇದ್ದೀನಿ. ಸೊ ರೈಟ್ ಕ್ಲಿಕ್ನ ಕೊಡ್ತಾ ಇದ್ದೀನಿ. ಸೊ ಇದಾದಮೇಲೆ ಇಲ್ಲಿ ನೀವು ಇದನ್ನು ಇಲ್ಲಿ ಕೂರಿಸ್ಕೊಂಡಾದ್ಮೇಲೆ ಈ ಟೆಕ್ಸ್ಟ್ನ ನೀವು ಫುಲ್ ವಿಡಿಯೋ ಎಂಡ್ವರೆಗೂ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಇದಾದಮೇಲೆ ನೀವು ಸ್ಪ್ಲಿಟ್ನ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಈ ರೀತಿ ನೀವು ಸ್ಪ್ಲಿಟ್ನ ಮಾಡ್ಕೊಂಡು ಸೊ ಈ ರೀತಿ ಫುಲ್ ಮಾಡ್ಕೋತಾ ಹೋದರೆ ನಿಮಗೆ ಎಡಿಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಮತ್ತೆ ನೀವು ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಸೊ ಇದಕ್ಕೆ ನೀವು ಟ್ಯಾಪ್ ಮಾಡಿ ಎಡಿಟ್ ಅನ್ನೋ ಕೊಟ್ಟರೆ ನೀವು ಇಲ್ಲಿ ಏನು ಬೇಕು ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ಸೊ ಇದಕ್ಕೂ ಸಹ ನಿಮಗೆ ಅದೇ ರೀತಿ ಇಲ್ಲಿ ನೀವು ಎಡಿಟ್ ಅನ್ನೋ ಆಪ್ಷನ್ ಕೊಟ್ಟರೆ ಸೀದಾ ಅದು ಹೋಗುತ್ತೆ. ಸೊ ಅಲ್ಲಿ ನೀವು ಈ ಥರ ಹಾಕ್ಕೊತ ಹೋದರೆ ನಿಮಗೆ ಕ್ಯಾಪ್ಷನ್ ಎಡಿಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಬೇಕಾದರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಏನಾದ್ರು ಬೇಕು ಅಂತಂದರೆ ನೀವು ಇಲ್ಲಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ನ ಹಾಕೋತಾ ಇದ್ದೀನಿ. ಸೊ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ಪೇಜ್. ನೀವೆಲ್ಲಿ ಚೆಕ್ ಮಾಡ್ಬೋದು ಯಾವ ರೀತಿ ವಿಡಿಯೋ ಫುಲ್ ಬಂದಿದೆ ಅಂತ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಇದು ಚೇಂಜ್ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ವಿಡಿಯೋ ಲಾಸ್ಟ್ ಫುಲ್ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೀವಲ್ಲಿ ನೋಡ್ಕೋಬೋದು. ಆಪ್ಷನ್ ಮೇಲೆ ಕೊಡ್ತಾ ಹೋದರೆ ಸೊ ಈ ರೀತಿ ನೀವು ಹಾಕ್ಕೊತಾ ಹೋಗಬೇಕು. ನಾನು ಫುಲ್ ವಿಡಿಯೋಗೆ ಹಾಕ್ಕೊಂಡಾದ್ಮೇಲೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಆಮೇಲೆ ಈ ರೀತಿ ಬರ್ತಾ ಹೋಗುತ್ತೆ ನಿಮಗೆ. ಸೊ ಇದಕ್ಕೆ ನೀವು ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಇನ್ನೂ ಟ್ರಾನ್ಸಿಷನ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ನೀವು ಪಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೆಟೀರಿಯಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ಅಟ್ಮಾಸ್ಫಿಯರ್ ಅನ್ನೋ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಅಟ್ಮಾಸ್ಫಿಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಅಟ್ಮಾಸ್ಫಿಯರ್ ಬೇಕು ನೀವು ಆ ಅಟ್ಮಾಸ್ಫಿಯರ್ನ ನೀವು ಇಲ್ಲಿ ಟ್ರಾನ್ಸಿಷನ್ನ ಅಪ್ಲೈ ಮಾಡ್ಬೋದು. ಸೊ ನಾನು ತೋರಿಸ್ತಾ ಹೋಗ್ತೀನಿ ಯಾವ್ದು ಹಾಕಿದ್ದೀನಿ ಅಂತ. ಸೊ ನಾನು ಫಸ್ಟ್ ಫೋಟೋಗೆ ನಾನು ಈ ಟ್ರಾನ್ಸಿಷನ್ನ ಹಾಕಿದ್ದೀನಿ. ಸೊ ಇಲ್ಲಿ ನೀವು ಈ ರೀತಿ ಬರುತ್ತೆ. ಇದಕ್ಕೆ ರೈಟ್ ಕ್ಲಿಕ್ನ ಕೊಡಿ. ರೈಟ್ ಕ್ಲಿಕ್ನ ಕೊಟ್ಟಾದ್ಮೇಲೆ ಇದನ್ನು ಝೂಮ್ ಇನ್ ಮಾಡಿ. ಝೂಮ್ ಇನ್ ಮಾಡಿದಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ನೀವು ಫೋಟೋ ಎಷ್ಟಿದೆ ಆ ಫೋಟೋ ತಕ್ಕನಾಗೆ ನೀವು ಇದನ್ನು ಸ್ಪ್ಲಿಟ್ ಮಾಡಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡು ನಿಮ್ಮ ಫೋಟೋ ಎಷ್ಟಿದೆ ಅಷ್ಟಕ್ಕೆ ನಿಮಗೆ ಈ ಟ್ರಾನ್ಸಿಷನು ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫೋಟೋಗೆ ನೀವು ಹಾಕ್ಕೊಳೋದಕ್ಕೆ ಸರಿ ಹೋಗುತ್ತೆ. ಸೊ ಅದಕ್ಕೆ PIP ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೆಟೀರಿಯಲ್ನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ನಾನಿವಾಗ ನೆಕ್ಸ್ಟ್ ಹಾಕೋತಿರೋದು
ಸೊ ಇದನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಟ್ಟು ಇದನ್ನು ಝೂಮ್ ಇನ್ ಮಾಡಿದರೆ ನಿಮಗೆ ಯಾವ ರೀತಿ ಬರುತ್ತೆ, ಸೊ ಈ ರೀತಿ ಬರ್ತಾ ಹೋಗುತ್ತೆ. ಸೊ ನೀವು ಫೋಟೋ ತಕ್ಕನಾಗೆ ನೀವು ಇದನ್ನ ಸ್ಪ್ಲಿಟ್ ಮಾಡ್ತಾ ಹೋಗಿ. ಸೊ ಸ್ಪ್ಲಿಟ್ ಮಾಡಿದ್ರೆ ಇನ್ನು ಉಳಿದಿರೋ ಪಾರ್ಟ್ನ ನೀವು ಡಿಲೀಟ್ ಮಾಡ್ಕೊಳ್ಳಿ. ಸೊ ಎಲ್ಲದಕ್ಕೂ ಸಹ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಟ್ರಾನ್ಸಿಷನ್ ಹಾಕ್ಕೊಳ್ಳಿ. ಸೊ ಮೆಟೀರಿಯಲ್ ಅನ್ನೋ ಆಪ್ಷನಲ್ಲೇ ಹೋಗಿ ನೆಕ್ಸ್ಟ್ ನೀವಿಲ್ಲಿ ನಾನು ನೆಕ್ಸ್ಟ್ ಯಾವ್ದು ಹಾಕಿದ್ದೆ ಅಂದರೆ ನೆಕ್ಸ್ಟ್ ನಾನು ಇದನ್ನು ಹಾಕಿದ್ದೆ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಟ್ಟು ಝೂಮ್ ಇನ್ ಮಾಡಿ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ನಾನು ಎಲ್ಲದಕ್ಕೂ ಹಾಕ್ಕೊತಾ ಹೋಗ್ತೀನಿ. ಸೊ ಯಾವ ರೀತಿ ಬರುತ್ತೆ ಅಂತ ಲಾಸ್ಟ್ಗೆ ತೋರಿಸ್ತೀನಿ. ಸೊ ನಾನೆಲ್ಲದಕ್ಕೂ ಈ ಥರ ಟ್ರಾನ್ಸಿಷನ್ನ ಹಾಕ್ತಾ ಹೋಗಿದ್ದೀನಿ. ಸೊ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಎಲ್ಲದಕ್ಕೂ ಈ ರೀತಿ ಟ್ರಾನ್ಸಿಷನ್ ಹಾಕ್ತಾ ಹೋಗಿದ್ದೀನಿ. ಸೊ ಒಂದೊಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಸೊ ಯಾವ ರೀತಿ ಬಂದಿದೆ ಅಂತ ನೀವು ಇವಾಗ ನೋಡ್ತಾ ಇದ್ದೀರಾ. ಸೊ ನಾನು ಇದೊಂದು ಸ್ವಲ್ಪ ಇದಾಗಿದೆ. ಸೊ ಇದನ್ನು ಒಂದ್ಸಲ ಝೂಮ್ ಇನ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಟ್ರಾನ್ಸಿಷನ್ನು ಬರ್ತಾ ಹೋಗುತ್ತೆ. ಸೊ ಇವಾಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೆ ನಾನು ಎಫೆಕ್ಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಎಫೆಕ್ಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಇಲ್ಲಿ ಸ್ಟ್ರೋಬ್ ಅನ್ನೋ ಆಪ್ಷನ್ನ ನೀವು ಹುಡುಕಬೇಕಾಗುತ್ತೆ. ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಸ್ಟ್ರೋಬ್ ಅನ್ನೋದು ಸ್ಟ್ರೋಬ್ ಅನ್ನೋ ಆಪ್ಷನ್ ಕ್ಲಿಕ್ನ ಮಾಡಿ. ನಿಮಗೆ ವ್ಯಾಲ್ಯೂ ಫುಲ್ ಬೇಕಾ ಅಥವಾ ಕಮ್ಮಿ ಬೇಕಾ ನೀವು ನೋಡ್ಕೋಬೋದು. ಸೊ ನಿಮಗೆ ಸ್ಟ್ರೋಬು ಫುಲ್ ಬೇಕಾ ವ್ಯಾಲ್ಯೂ ಅಥವಾ ಕಮ್ಮಿ ಬೇಕಾ ಅಂತ ನೋಡಿಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಇದನ್ನು ನೀವು ಫುಲ್ ವೀಡಿಯೋ ಎಂಡ್ವರೆಗೂ ಮಾಡಿ. ಸೊ ಇವಾಗ ಯಾವ ರೀತಿ ಬರುತ್ತೆ ರೈಟ್ ಕ್ಲಿಕ್ನ ಕೊಡಿ. ಸೊ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ನೀವು ಇನ್ನೂ ಕಡಿಮೆ ಮಾಡ್ಕೋಬೇಕು ವ್ಯಾಲ್ಯೂ ಅಂದರೆ ಕಡಿಮೆ ಮಾಡ್ಕೋಬೋದು. ಸೊ ನೀವು ಫುಲ್ ಈ ಥರ ವೀಡಿಯೋ ವಿತ್ ಸಾಂಗ್ ಯಾವ ರೀತಿ ಬಂದಿದೆ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೀವು ನೋಡ್ಬೋದು. ಸೊ ನಾನು ಇನ್ಸ್ಟಾಗ್ರಾಮ್ ಪೇಜನ್ನು ನಾನು ಕೆಳಗೆ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಈ ಥರ ವೀಡಿಯೋಸ್ ನಿಮಗೆ ಇನ್ನೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡ್ಬೋದು ಯಾವ ರೀತಿ ಬೇಕು ಅಂತ, ಯಾವ ಸಾಂಗಿಗೆ ಬೇಕು ಅಂತ. ನಾನು ಆ ಸಾಂಗಿಗೆ ತಕ್ಕಂಗೆ ವೀಡಿಯೋನ ನಾನು ಮಾಡಿಕೊಡ್ತಾ ಹೋಗ್ತೀನಿ. ಸೊ ನಾನು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್.